ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ನಾವು ಲಾಸ್ಟ್ ಕ್ಲಾಸದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 22 ಇದರಲ್ಲಿ ನಾನು ಒಂದು ಸ್ಟೈಲಿಶ್ ಆದಂಥ ಕವರ್ ಪೇಜನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ತಾವು ಇನ್ನೂ ಯಾರು ಆ ಒಂದು ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ವಿಡಿಯೋವನ್ನು ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸದಲ್ಲಿ ನಾನು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಯಾವ ರೀತಿಯಾಗಿ ಟೇಬಲನ್ನು ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಟೇಬಲನ್ನು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಯೂಸ್ ತೊಗೋಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನಲ್ಲಿ ಟೇಬಲ್ ಅವಶ್ಯಕವಾಗಿ ಬೇಕೇ ಬೇಕು. ಅದು ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕೋಆಪ್ಟಿ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿರ್ಬೋದು, ಅಥವಾ ಸ್ಕೂಲ್ ಕಾಲೇಜಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಡಾಕ್ಯುಮೆಂಟ್ಸ್ನಲ್ಲಿ ಟೇಬಲನ್ನು ಅವಶ್ಯಕವಾಗಿ ಉಪಯೋಗಿಸಲೇಬೇಕು. ಸೊ ನಮ್ಮ ಡಾಕ್ಯುಮೆಂಟ್ನಲ್ಲಿ ನಾವು ಏನು ಬರೆದಿರ್ತೀವಿ, ಆಲ್ಫಾಬೆಟ್ಸು ಇದ್ದಿರ್ತವೆ, ನಂಬರ್ಸು ಇದ್ದಿರ್ತವೆ. ಸೊ ಇವುಗಳನ್ನ ನಾವು ಏನು ಮಾಡಿರ್ತೀವಪ್ಪ ಅಂದರೆ ರೆಡಿ ಮಾಡಿರ್ತೀವಿ. ಸೊ ಅದನ್ನು ಟೇಬಲ್ದಲ್ಲಿ ನಾವು ಏನು ಮಾಡ್ಬೋದು, ಆ ಕಂಟೆಂಟನ್ನು ಹಾಕಿ ಏನು ಮಾಡ್ಬೋದು, ಒಂದು ಟೇಬಲ್ ರೂಪವನ್ನು ಆ ಕಂಟೆಂಟ್ಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಕೂಲ್ ಕಾಲೇಜ್ ಇರ್ತದೆ, ಕಾಲೇಜಲ್ಲಿ ಸ್ಟೂಡೆಂಟ್ಗಳು ರೆಕಾರ್ಡ್ ಮೇಂಟೈನ್ ಮಾಡಬೇಕಾಗ್ತದೆ, ಅಲ್ಲಿಯೂ ಟೇಬಲನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಆಫೀಸಲ್ಲಿ ಕೂಡ ಟೇಬಲ್ಗಳನ್ನ ಒಂದು ಎಂಪ್ಲಾಯೀಸ್ ಇರ್ಬೋದು, ಎಂಪ್ಲಾಯೀಸ್ ಡೀಟೇಲ್ಸ್ಗಳನ್ನ ಬರಿಬೇಕಾದ್ರೆ ಅಲ್ಲೂ ಕೂಡ ಏನು ಮಾಡ್ತಾರೆ, ಟೇಬಲ್ಸ್ ವರ್ಕ್ ಇರ್ತದೆ. ಸೊ ನೀವು ಎಲ್ಲಿ ಹೋದ್ರೂ, ಇವತ್ತೊಂದು ಆಫೀಸಲ್ಲಿ ಹೋಗ್ರಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಹೋದರೂ ಅಲ್ಲಿ ಏನಾಗ್ತದೆ ಅಂದ್ರೆ ಟೇಬಲ್ ಬೇಕೇ ಬೇಕು. ಟೇಬಲ್ ಬೇರೆ ಬೇರೆ ಕೆಲಸಗಳಿಗಾಗಿ ಯೂಸ್ ಮಾಡ್ತಾರೆ. ಅಂದರೆ ಒಂದು ಕಂಟೆಂಟನ್ನು ಟೇಬಲ್ ರೂಪದಲ್ಲಿ ನಾವು ಏನು ಮಾಡ್ಬೋದು, ರೆಡಿ ಮಾಡ್ಕೋಬೋದು. ಸೊ ಆ ಟೇಬಲನ್ನು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಯಾವ ಪ್ರಕಾರ ನಾವು ತಗೊಳ್ಬೇಕು ಮತ್ತು ಅವುಗಳನ್ನ ಯಾವ ರೀತಿಯಾಗಿ ಫಾರ್ಮ್ಯಾಟ್ ಮಾಡ್ಕೋದು, ನಾನು ಇವುಗಳನ್ನ ಇವತ್ತಿನ ಕ್ಲಾಸಲ್ಲಿ ನಿಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ MS ವರ್ಡನ್ನು ಓಪನ್ ಮಾಡಿದ ನಂತರ ಇವತ್ತು ನಾವು ಏನು ನೋಡಬೇಕಾಗಿದೆ ಅಂದರೆ ಇಲ್ಲಿ ಇನ್ಸರ್ಟ್. ಸೊ ಇಲ್ಲಿದೆಯಲ್ಲ ಇನ್ಸರ್ಟ್ದಲ್ಲಿ ಬರ್ತಕ್ಕಂಥ ಇಲ್ಲಿ ಟೇಬಲ್ಸ್ ಬಗ್ಗೆ ನಾವು ನೋಡೋದಿದೆ. ಸೊ ನಾವು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಇದ್ರ ಮೇಲೆ ಮೌಸನ್ನು, ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಬರ್ತಿರ್ತದೆ. ಸೊ ಟೇಬಲ್ ಇನ್ಸರ್ಟ್ ಮಾಡಬೇಕಾಗ್ತದೆ, ಇನ್ಸರ್ಟ್ ಟೇಬಲ್ ಅಂತ ಬಂದಿರ್ತದೆ. ಸೊ ಇಲ್ಲಿ ನಾವು ಟೇಬಲ್ ಇನ್ಸರ್ಟ್ ಮಾಡಬೇಕಾದ್ರೆ, ಸೊ ಇವಾಗ ನೋಡಿರಿ ಇದ್ರ ಮೇಲೆ ರೆಡಿಮೇಡ್ ಇದ್ದಿರ್ತವೆ, ಬರೀ ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಟೇಬಲ್ ಇನ್ಸರ್ಟ್ ಆಗ್ತದೆ. ಸೊ ಈಗ ಏನಾಗಿದೆ ನೋಡಿರಿ, ಏನು ಮಾಡಿದ್ದೇನೆ, ಇಲ್ಲಿ ಮೌಸನ್ನು ಇಟ್ಟಿದ್ದೀನಿ, ಇದಕ್ಕೆ ರೋ ಅಂತ ಕರೀತಾರೆ. ಇದಕ್ಕೇನಂತ ಕರಿತಾರೆ, ರೋ. ಇದು ಎಷ್ಟಾದು, ಈಗ 2 ರೋಸ್ ಅದು, 2 ರೋಸ್. ಓಕೆ ನೋಡಿರಿ, 3 ರೋಸ್, ಓಕೆ 4 ರೋಸ್, 5 ರೋಸ್, 6 ರೋಸ್, ಮತ್ತು 7 ರೋಸ್, 8 ರೋಸ್. ಇವಾಗ ಏನಾಗಿದ್ದಾವೆ, ರೋಸ್ ಆಗಿದ್ದಾವೆ ಬರೀ. ಇನ್ನು ಟೇಬಲ್ ಏನು ಮಾಡಬೇಕಾಗಿದೆ, ನಾವಿಲ್ಲಿ ಕಾಲಮ್ಸು ಹಾಕಬೇಕಾಗಿದೆ. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಕಾಲಮ್ಸ್ ನೋಡಿರಿ, ಈ ಪ್ರಕಾರ ನಾವಿಲ್ಲಿ ಕಾಲಮ್ಸನ್ನು ತಗೋಬೋದು. ಓಕೆ ನೋಡಿರಿ ಇಲ್ಲಿ ಸೊ 2 ಕಾಲಮ್ಸ್ ಆಗಿದ್ದಾವೆ. ಸೊ ಸೀದಾ ನಾನು ಏನು ಮಾಡ್ತೀನಿ, ಇಲ್ಲಿ ಅಷ್ಟೂ ಡ್ರ್ಯಾಗ್ ಮಾಡ್ಕೋತೀನಿ. ಇವಾಗ ಏನಾಗಿದೆ, ನೋಡ್ರಿ ಟೇಬಲ್ ರೆಡಿ ಆಗಿದೆ. ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇದು ಒಂದು ಕಾಲಮು, ಹೌದಾ, ಇದು ಎಂಟೈರ್ ಒಂದು ಕಾಲಮ್. ಇದಕ್ಕೆ ಕಾಲಮ್ ಅಂತ ಕರೀತಾರೆ. ಓಕೆ ಸೊ ಇದಕ್ಕೆ ಏನಂತ ಕರೀತಾರೆ, ರೋಸ್ ಅಂತೇಳಿ ಕರೀತಾರೆ. ಓಕೆ ಸೊ ಇವು ಎಲ್ಲನೂ ಸೇರಿದಾಗ, ಕಾಲಮ್ಸ್ ಮತ್ತು ರೋಸ್ ಸೇರಿದಾಗ ಏನಾಗಿದೆ, ಟೇಬಲ್ ರೆಡಿ ಆಗಿದೆ. ಸೊ ಇವುಗಳ ನಡುಕ್ಕೆ ಇರ್ತಕ್ಕಂಥ ಈ ಏರಿಯಾಕ್ಕೆ ಏನಂತ ಕರಿತೇವೆ, ಸೆಲ್ ಅಂತೇಳಿ ಕರಿತೀವಿ. ಓಕೆ ಇವುಗಳಿಗೆ ಏನಂತ ಕರೆಯೋದು, ಸೆಲ್. ಈ ಪ್ರತಿಯೊಂದು ಏರಿಯಾಕ್ಕೆ ಏನಾದವು, ಸೆಲ್ ಅಂತೇಳಿ ಇದಾವೆ. ಸೊ ಇದು ಎಂಟೈರ್, ಇದೇನು ರೋ, ಇದು ಎಂಟೈರ್ ಕಾಲಮ್. ಸೊ ಇವುಗಳಿಗೆ ನಾವು ಏನಂತ ಕರಿತೀವಿ, ಟೇಬಲ್ ಅಂತೇಳಿ ಕರಿತೀವಿ. ಓಕೆ ಸೊ ಇವಾಗ ನಾವು ರೆಡಿಮೇಡನ್ನು ತೊಗೊಂಡದ್ದು ನಿಮಗೆ ಗೊತ್ತಾಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ಪ್ಲಸ್ ಸಿಂಬಾಲ್ ಮ್ಯಾಗ ಲೆಫ್ಟ್ ಮೌಸ್ ಕ್ಲಿಕ್ ಮಾಡ್ತೀನಿ, ನಾನು ಇಲ್ಲಿ ಕೆಳಗಡೆ ತಂದಿಡ್ತೀನಿ. ಓಕೆ ಸೊ ನನಗೆ ಎಲ್ಲಿ ಬೇಕಲ್ಲಿ ನಾನು ತಂದಿಡ್ತೀನಿ. ಸೊ ನೀವು ಮತ್ತೆ ಅದ್ರದ್ದು ಸೈಜನ್ನು ಜಾಸ್ತಿ ಮಾಡಬೇಕಾದ್ರೆ ಇಲ್ಲಿ ಕಾಣ್ತಿದೆ ನೋಡಿರಿ, ಇಲ್ಲಿ ಎರೋ ಮಾರ್ಕ್ ಬರ್ತದೆ. ಸೊ ನೀವು ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಇದನ್ನು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ ಸೊ ಈಗ ಒಂದು ಟೇಬಲನ್ನು ನಾನು ರೆಡಿ ಮಾಡಿದ್ದೀನಿ. ಸೊ ಇದೊಂದು ಟೇಬಲ್ ರೆಡಿ ಆಯ್ತಾ. ಓಕೆ ಆಮೇಲೆ ಮತ್ತೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಏನು ಬರ್ತೇನೆ, ಇಲ್ಲಿ
ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟು ಇಲ್ಲಿ ತೊಗೊಳ್ತೀನಿ. ಸೊ ಇವಾಗ ನಾವು ಏನು ತೊಗೊಂಡೇವಿ, ರೆಡಿಮೇಡ್ ಇದ್ದಂಥ ಒಂದು ಟೇಬಲ್ಸನ್ನು ತೊಗೊಂಡಿದ್ವಿ. ಸೊ ಇವಾಗ ಮತ್ತೆ ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಸೊ ಇಲ್ಲಿ ಟೇಬಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ರೆಡಿಮೇಡ್ ಇದ್ದು ನಾವಿಲ್ಲಿ ಏನು ಮಾಡಿದ್ದೀವಿ, ಟೇಬಲ್ಸನ್ನು ತೊಗೊಂಡೀವಿ. ಸೊ ಇವಾಗ ಏನು ಇತ್ತಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ ಟೇಬಲ್ ಅಂತಿದೆ ನೋಡಿರಿ, ಇನ್ಸರ್ಟ್ ಟೇಬಲ್. ಸೊ ಇಲ್ಲಿ ಇನ್ಸರ್ಟ್ ಟೇಬಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಅವು ನಿಮ್ಗೆ ಕೇಳ್ತದ, ಏನು ಕೇಳ್ತದೆ ಇಲ್ಲಿ, ಇನ್ಸರ್ಟ್ ಟೇಬಲ್, ಟೇಬಲ್ ಸೈಜ್, ನಂಬರ್ ಆಫ್ ಕಾಲಮ್ಸ್, ಎಷ್ಟು ಕಾಲಮ್ಸ್ ಬೇಕು ನಿಮಗೆ. ಓಕೆ, ನಂಬರ್ ಆಫ್ ಕಾಲಮ್ಸ್ ಅಂದರೆ ನಾವು ಏನು ಮಾಡ್ತೀವಿ, ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸಲ್ಲಿ ನಮಗೆ ಟೇಬಲ್ ಬೇಕಾಗ್ತದೆ. ಸೊ ಟೇಬಲ್ ನಮ್ಗೆ ಎಷ್ಟು ಕಾಲಮ್ ಹಾಕಬೇಕು ಮತ್ತು ಎಷ್ಟು ರೋಸನ್ನು ತೊಗೋಬೇಕು ಅನ್ನೋದನ್ನು ನಮಗೆ ಏನಾಗಿರ್ತದೆ ಇಲ್ಲಿ ಕೊಡಬೇಕಾಗ್ತದೆ. ಸೊ ಆ ನಂಬರನ್ನು ಇಲ್ಲಿ ಹಾಕಬೇಕು. ನಮ್ಗೆ ಎಷ್ಟು ಕಾಲಮ್ಸ್ ಬೇಕಾ, ಎಷ್ಟು ರೋಸ್ ಬೇಕು ಅನ್ನೋದನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ 7 ಕಾಲಮ್ಸ್ ಅಂತೇಳಿ ಕೊಡ್ತೇನೆ. 7 ಕಾಲಮ್ಸ್ ಕೊಡ್ತೀನಿ. ಮತ್ತು ಇಲ್ಲಿ ನಂಬರ್ ಆಫ್ ರೋಸ್ ಇದನ್ನು ಏನು ತೆಗಿತೀನಿ. ಮತ್ತು ಇಲ್ಲಿ 6 ಅಂತೇಳಿ ಕೊಡ್ತೀನಿ. ನಾನು ನಂಬರ್ಸ್ ಎಷ್ಟು ಕೊಟ್ಟಿದ್ದೀನಿ ಈಗ, ನಂಬರ್ ಆಫ್ ಕಾಲಮ್ಸ್ 7 ಮತ್ತು ನಂಬರ್ ಆಫ್ ರೋಸ್ 6. ಇಲ್ಲಿ ಏನಿದೆ, ಫಿಕ್ಸ್ಡ್ ಕಾಲಮ್ ವಿಡ್ತ್ ಆಟೋ ಅಂತಿದೆ. ಇಲ್ಲಿ ಫಿಕ್ಸ್ಡ್ ಕಾಲಮ್ ವಿಡ್ತ್ ಆಟೋ ಅಂತಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ನಿಮಗೆ ಇಲ್ಲಿ ಓಕೆ ಕೊಟ್ಟು ತೋರಿಸ್ತೀನಿ. ಸೊ ಮತ್ತು ಆಮೇಲೆ ಮತ್ತೆ ಇನ್ಸರ್ಟದಲ್ಲಿ ಬಂದು ನಿಮಗೆ ಮತ್ತೆ ಬೇರೆ ಥರ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ಓಕೆ ಕೊಟ್ಟ ನಂತರ ಏನಾಗ್ತದಪ್ಪ ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ರೆಡಿ ಆಗಿರ್ತದೆ. ಸೊ ಎಷ್ಟು ರೆಡಿ ಆಗಿರ್ತದೆ ಇದು. ಸೊ ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು. ಮತ್ತೆ ಪುನಃ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ದಲ್ಲಿ ಬರ್ತೀನಿ. ಸೊ ಇವಾಗ ಎಂಟರ್ ಹೊಡಿತೀನಿ. ಎಂಟರ್ ಹೊಡೆದು ಮತ್ತೆ ಇನ್ಸರ್ಟ್ದಲ್ಲಿ ಬರ್ತೀನಿ. ಸೊ ಇನ್ಸರ್ಟ್ದಲ್ಲಿ ಬಂದು ಮತ್ತೆ ಪುನಃ ಇಲ್ಲಿ ಟೇಬಲ್ಸ್ ಮತ್ತು ಇನ್ಸರ್ಟ್ ಟೇಬಲ್. ಇನ್ಸರ್ಟ್ ಟೇಬಲ್ದಲ್ಲಿ ನಾನು ಏನು ಮಾಡ್ತೀನಿ, ಮತ್ತೆ 7 ತೊಗೋತೀನಿ. ಅಥವಾ ಮತ್ತು ನಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಇಲ್ಲಿ ನಾನು 10 ತೊಗೋತೀನಿ. 10 ಕಾಲಮ್ಸ್ ಬೇಕು. ಆಮೇಲೆ ನನಗೆ ಎಷ್ಟು ಬೇಕಪ್ಪ ಅಂದರೆ ಇಲ್ಲಿ 10 ಕಾಲಮ್ಸ್ ಬೇಕು. ಆಮೇಲೆ 5 ರೋಸ್ ಬೇಕು. ಓಕೆ, ಆಮೇಲೆ ಇಲ್ಲಿ ಏನಿದೆ, ಫಿಕ್ಸ್ಡ್ ಕಾಲಮ್ ಇಡ್ತದೆ. ಸೊ ಇವಾಗ ಇಲ್ಲಿ ಏನಿದೆ ನೋಡಿರಿ ಅಂದರೆ ಫಿಕ್ಸ್ಡ್ ಕಾಲಮ್ ಇಡ್ತ್ ಅಂದರೆ ಅಟೋ ಅಂತೇಳಿ ಬಂದಿರ್ತದೆ ಇಲ್ಲಿ. ಓಕೆ, ಸೊ ಇಲ್ಲಿ ಅಟೋ ಅಂತಿದ್ದಿರ್ತದೆ. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಅಟೋ ಫಿಟ್ ಟು ಕಂಟೆಂಟ್ಸ್ ಅಂತೇಳಿ ಕೊಡ್ತೀನಿ. ಅಟೋ ಫಿಟ್ ಟು ಕಂಟೆಂಟ್ಸ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಅವಾಗ ಏನಾಗ್ತದೆ ನೋಡಿರಿ, ಇಲ್ಲಿ ಓಕೆ. ಸೊ ಇವಾಗ ಏನಾಗಿದೆ, ಇದು ಫುಲ್ ಬಂದಿದೆ. ಓಕೆ, ಇದು ನಾವು ಎಷ್ಟು ಕಂಟೆಂಟನ್ನು ಟೈಪ್ ಮಾಡ್ತೀವಲ್ಲ ಅಷ್ಟು ಪ್ರಕಾರ ಅದು ಏನಾಗ್ತದೆ, ಇಲ್ಲಿ ಮೂವ್ ಆಗ್ತದೆ. ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೆ ಇಲ್ಲಿ ಇನ್ಸರ್ಟ್, ಮತ್ತು ಇಲ್ಲಿ ಇನ್ಸರ್ಟ್ ಟೇಬಲ್. ಸೊ ಇಲ್ಲಿ ನಂಬರ್ ಆಫ್ ಯಾವ್ದು ತೊಗೋತೀನಿ, ಇಲ್ಲಿ ಕಾಲಮ್ಸ್, ನಂಬರ್ ಆಫ್ ಕಾಲಮ್ಸ ನಾನು ಏನು ಕೊಟ್ಟು ತೊಗೋತೀನಿ, ಇಲ್ಲಿ ಒಂದು 15 ತೊಗೋತೀನಿ. ಮತ್ತು ನಂಬರ್ ಆಫ್ ರೋಸ್ ಇವುಗಳನ್ನ ನಾನು ಏನು ಮಾಡ್ತೀನಿ, 10 ತೊಗೋತೀನಿ. ಮತ್ತು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಇದು ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದು, ಆಟೋ ಫಿಟ್ಟು ವಿಂಡೋ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ನೋಡ್ರಿ ಏನಾಗಿದೆ ಇಲ್ಲಿ. ಸೊ ಇದು ಮೊದಲಿಂದೂ ಸೇಮ್ ಆಗಿದೆ, ಇದೂ ಕೂಡ ಏನಾಗಿದೆ ಇಲ್ಲಿ ಸೇಮ್ ಆಗಿದೆ. ಗೊತ್ತಾಯ್ತಲ್ಲ ಇದು. ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಬೋದು, ಡಾಕ್ಯುಮೆಂಟ್ಸ್ದಲ್ಲಿ ಟೇಬಲನ್ನು ಇನ್ಸರ್ಟ್ ಮಾಡ್ಕೋಬೋದು. ಅದರ ವಿಡ್ತ್ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಸೊ ಇಷ್ಟ ಇದ್ದಿರ್ತಾವಲ್ಲ, ಸೊ ಇದ್ರ ವಿಡ್ತನ್ನು ನಾವು ಹೆಚ್ಚು ಕಡಿಮೆ ಹೆಂಗೆ ಮಾಡೋದು ಹಂಗಾರ. ಸೊ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮೌಸ್ ಇದ್ರ ಒಳಗಡೆ ಶೆಲ್ದೊಳಗೆ ಕ್ಲಿಕ್ ಮಾಡಿದ್ರೆ ಸೊ ಇವಾಗ ಈ ಕಡೆ ನಮಗೆ ಯಾವುದು ರೋಸ್ದ ವಿಡ್ತ್ ಜಾಸ್ತಿ ಬೇಕಾಯ್ತಾರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋದು. ಓಕೆ, ಮತ್ತು ಇಲ್ಲಿ ಕಾಲಮ್ಸ್ ವಿಡ್ತ್ ಜಾಸ್ತಿ ಬೇಕಾಗಿತ್ತಂದರೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಲೈನ್ಸ್ ಬರ್ತವೆ. ಸೊ ಈ ಪ್ರಕಾರ ನಾವಿಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಕಾಲಮ್ ವಿಡ್ತ್ ಮತ್ತು ಅದರದ ಹೈಟನ್ನು ನಾ ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ, ಕಾಲಮ್ ವಿಡ್ತ್ ಹೈಟನ್ನು ನಾ ಇಲ್ಲಿ ಜಾಸ್ತಿ ಈ ಪ್ರಕಾರ ನಾವು ಮಾಡ್ಕೋಬೋದು. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದಂದ್ರೆ, ಸೊ ಈಗ ಇಲ್ಲಿ ಟೇಬಲ್ ಟೂಲ್ಸ್ ಅಂತ ಬಂದಿರ್ತದೆ ನೋಡ್ರಿ. ಸೊ ಇವಾಗ ಹೊರಗಡೆ ಮೌಸ್ ಕ್ಲಿಕ್ ಮಾಡಿದರೆ ಅದು ಬರೋಂಗಿಲ್ಲ. ಇಲ್ಲಿ ಒಳಗಡೆ ಸೆಲ್ದೊಳಗೆ ಕರ್ಸರ್ ಇದ್ದುಕೊಳ್ಳೆ ಇಲ್ಲಿ ಟೇಬಲ್ ಟೂಲ್ಸ್ ಅಂತ ಇದ್ದಿರ್ತದೆ, ಟೇಬಲ್ ಟೂಲ್ಸ್. ಓಕೆ, ಟೇಬಲ್ ಟೂಲ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಈಗ ಏನಾಗ್ತದೆ ಅಂದರೆ ನಾವು ಇಲ್ಲಿ ಸ್ಟೈಲನ್ನು ಹಾಕ್ಬೋದು. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು, ಅಥವಾ ಸೆಲೆಕ್ಟ್ ಮಾಡ್ದಿಲ್ಲ ಅಂದ್ರೆ ನಡೀತದೆ. ಸೊ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ, ಟೇಬಲ್ ಟೂಲ್ಸ್, ಮತ್ತು ಇಲ್ಲಿ ಏನು ಮಾಡೋದು, ಇಲ್ಲಿ ಸ್ಟೈಲ್ಸ್ ಬಂದಿರ್ತಾವೆ ನೋಡ್ರಿ. ನಾವು ಸ್ಟೈಲ್ಸನ್ನು ತೊಗೋಬೋದು. ಓಕೆ, ಈ ಪ್ರಕಾರ ಸ್ಟೈಲ್ಸನ್ನು ಇಲ್ಲಿ ಹಾಕ್ಬೋದು. ನಾವು ಒಂದು ಏನು ಮಾಡಿರ್ತೀವಿ, ನಾರ್ಮಲ್ ಟೇಬಲ್ ಮಾಡಿರ್ತೀವಿ ಡಾಕ್ಯುಮೆಂಟ್ಸ್ದಲ್ಲಿ, ಅವುಗಳಿಗೆ ಕಲರ್ ಫಾರ್ಮ್ಯಾಟನ್ನು ಇಲ್ಲಿ ಮಾಡ್ಕೋಬೋದು. ಓಕೆ, ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು ಅದ್ರದ್ದು ಈ ಪ್ರಕಾರ. ಸೊ ಒಂದು ಲಿಸ್ಟ್ ಬರ್ತದೆ ಇಲ್ಲಿ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ, ಒಂದು ಲಿಸ್ಟ್ ಬರ್ತದೆ. ಸೊ ಈ ಲಿಸ್ಟ್ ಪ್ರಕಾರ ನಾವು ಏನು ಮಾಡ್ಕೋಬೋದು, ನಮಗೆ ಬೇಕಾದಂಥ ಒಂದು ಸೆಲೆಕ್ಟ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿರಿ, ಇಷ್ಟು ನೀವು ನೋಡ್ಕೋಬೇಕಾಗ್ತದೆ. ಸೊ ಇಷ್ಟೆಲ್ಲ ಏನಾಗಿರ್ತಾವೆ, ಇಲ್ಲಿ ಸ್ಟೈಲ್ಸ ಬಂದಿರ್ತವೆ.
ನಾವು ಏನು ಮಾಡ್ತೀನಿ, ಒಂದು ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ. ಓಕೆ, ನೋಡಿರಿ ಟೇಬಲ್ಗೆ ಏನಾಗಿದೆ, ಅಪ್ಲೈ ಆಗಿದೆ. ಸೊ ಇವಾಗ ಏನು ಮಾಡ್ಕೋದು, ಟೇಬಲ್ ಅಪ್ಲೈ ಆದ ನಂತರ ಸೊ ಇಲ್ಲಿ ನೋಡಿರಿ, ಇಲ್ಲಿ ಏನು ಸೆಲೆಕ್ಟ್ ಇದೆ, ಹೆಡ್ಡರ್ ರೋ ಅಂತೇಳಿ ಸೆಲೆಕ್ಟ್ ಇದೆ. ಇಲ್ಲಿ ಕಾರ್ನರ್ದಲ್ಲಿ ಏನು ಸೆಲೆಕ್ಟ್ ಇದಾವೆ, ಹೆಡ್ಡರ್ ರೋ, ಆಮೇಲೆ ಟೋಟಲ್ ರೋ. ಸೊ ಇಲ್ಲಿ ಬ್ಯಾಂಡೆಡ್ ರೋಸ್ ಅಂತ ಬರ್ತದೆ. ಸೊ ಫಸ್ಟ್ ಕಾಲಮ್ ಅಂತ ಬರ್ತದೆ, ಲಾಸ್ಟ್ ಕಾಲಮ್, ಬ್ಯಾಂಡೆಡ್ ಕಾಲಮ್ಸ್, ಇವುಗಳು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಇಲ್ಲಿ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೆಡ್ಡರ್ ರೋ ನೋಡಿರಿ, ಹೆಡ್ಡರ್ ರೋ ಏನಾಗಿದೆ, ಇಲ್ಲಿ ಹೋಗಿಬಿಟ್ಟದ. ಸೊ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದು ಕಲರ ಮತ್ತೆ ಪುನಃ ಬಂದಿರ್ತದೆ. ಆಮೇಲೆ ನೆಕ್ಸ್ಟ್ ಏನು ಬರ್ತಿದೆ, ಇಲ್ಲಿ ಬ್ಯಾಂಡೆಡ್ ರೋಸ್ ಅಂತ ಬರ್ತದೆ. ಸೊ ಬ್ಯಾಂಡೆಡ್ ರೋಸ್ ಅಂದರೆ ಏನಾಗ್ತದೆ ನೋಡಿರಿ ಇಲ್ಲಿ. ಸೊ ಒಳಗಡೆ ಏನು ಬಂದಿರ್ತದೆ ಕಲರ್, ಲೈಟ್ ಕಲರ್, ಅದು ರಿಮೂವ್ ಆಗ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಫಸ್ಟ್ ಕಾಲಮ್ ಅಂತಿದೆ ನೋಡಿರಿ. ಫಸ್ಟ್ ಕಾಲಮ್ ಅಂದರೆ ಈ ಕಡೆ ಕಾಲಮ್ ಬಂದಿದೆಯಲ್ಲ, ಇದು ಫಸ್ಟ್ ಕಾಲಮ್ ನೋಡಿರಿ, ಫಸ್ಟ್ ಕಾಲಮ್. ಓಕೆ, ಮತ್ತು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಲಾಸ್ಟ್ ಕಾಲಮ್ ಈಗ ನಾವು ಇಲ್ಲ, ಇಲ್ಲಿ ಲಾಸ್ಟ್ ಕಾಲಮ್ನ ಇದನ್ನು ಸೆಲೆಕ್ಟ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಲಾಸ್ಟ್ ಕಾಲಮ್ ಬರ್ತದೆ. ಓಕೆ, ಲಾಸ್ಟ್ ಕಾಲಮ್ ಮತ್ತು ಬ್ಯಾಂಡೆಡ್ ಕಾಲಮ್ಸ್ ಅಂತೇಳಿ ಬರ್ತವೆ. ಸೊ ಇಲ್ಲಿ ಬ್ಯಾಂಡೆಡ್ ಕಾಲಮ್ಸ್ ನೋಡಿರಿ. ಈ ಪ್ರಕಾರ ನಾವೆಲ್ಲನೂ ಟೇಬಲನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಮತ್ತು ನಮಗೆ ಬೇಡ ಆದರೆ ಸೆಲೆಕ್ಟ್ ಮಾಡ್ಕೋಬೇಕು. ಇವುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವಿಲ್ಲಿ ಕಾಯ್ಕೋಬೋದು. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಕಲರನ್ನು, ಇದನ್ನು ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಇದು ನಮ್ಗೆ ಬೇಡ ಆಗಿತ್ತಪ್ಪ ಅಂದರೆ ಲಾಸ್ಟ್ ಇಲ್ಲಿ ಬಂದು ಕ್ಲಿಯರ್ ಕೊಟ್ಬಿಡ್ಬೇಕು. ಅವಾಗ ಏನಾಗ್ತದೆ, ಕ್ಲಿಯರ್ ಆಗ್ತದೆ. ಮತ್ತು ಪುನಃ ಕಂಟ್ರೋಲ್ Z, ಇದು ಒಂದು ರೀತಿ ನಾವು ಮಾಡ್ಕೋಬೋದು. ಇನ್ನು ಎರಡನೇ ರೀತಿ ಯಾವ್ದು ಮಾಡೋದು ಅನ್ನೋದನ್ನ ಹೇಳ್ತಾನೆ. ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಎಂಟೈರ್ ನೀವು ಏನು ಮಾಡ್ಕೋಬೋದು, ಇಲ್ಲಿ ರೋ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಶೇಡಿಂಗ್ ಅಂತ ಬರ್ತದೆ. ಸೊ ಇವಾಗ ಏನು ಮಾಡ್ಕೋಬೋದಪ್ಪ ಅಂದರೆ ನೀವು ಇಲ್ಲಿ ಶೇಡಿಂಗನ್ನು ಹಾಕ್ಬೋದು. ಓಕೆ, ನೋಡಿರಿ, ಇಲ್ಲಿ ಶೇಡಿಂಗನ್ನು ಏನು ಮಾಡಿದ್ದೇನೆ, ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ನೋಡಿರಿ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಂದರೆ ಇಲ್ಲಿ ಪ್ರತಿಯೊಂದು ರೋಗೆ ನಾವು ಏನು ಮಾಡ್ಬೋದು, ಇಲ್ಲಿ ಶೇಡಿಂಗನ್ನು ಮಾಡ್ಕೋಬೋದು, ಕಲರನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಪ್ರಕಾರ ತಗೊಳ್ತೀನಿ, ಕಾಲಮ್ಗೆ ಅಪ್ಲೈ ಮಾಡ್ಕೋತೀನಿ. ಓಕೆ, ಕಾಲಮ್ ಅಪ್ಲೈ ಮಾಡೋದಾದ್ರೆ ಕಾಲಮ್ಗೂ ನಾವೇನು ಮಾಡ್ಕೋಬೋದು, ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಕಾಲಮ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ನಮ್ಗೆ ಎಷ್ಟು ಬೇಕು ಅಷ್ಟಷ್ಟು ನಾನು ಏನು ಮಾಡೋದು, ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಡ್ರ್ಯಾಗ್ ಮಾಡ್ಕೋಬೇಕು. ಇಲ್ಲಿ ಟೇಬಲ್ ಟೂಲ್ಸ್, ಆಮೇಲೆ ಮತ್ತೆ ಇಲ್ಲಿ ಹೋಗಿ ಶೇಡಿಂಗ್ದಲ್ಲಿ ಇದರಲ್ಲಿ ಕಲರ್ ತೊಗೋಬೋದು. ಇಲ್ಲಾಂದರೆ ಮೋರ್ ಕಲರ್ಸ್ದಲ್ಲಿ ಹೋಗಿ ನಮಗೆ ಬೇಕಾದಂಥ ಕಲರ್ಸನ್ನು ಸ್ಟ್ಯಾಂಡರ್ಡ್ದಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಕಸ್ಟಮ್ದಲ್ಲಿ ಬಂದು ಇದನ್ನು ಲೈಟ್ ಕಲರ್ದಾಗಿ ಮಾಡಿಕೊಡ್ರಿ, ಇಲ್ಲ ಡಾರ್ಕ್ ಮಾಡಿಕೊಡ್ರಿ. ಈ ಪ್ರಕಾರ ಡಾರ್ಕ್ ಆಗ್ತದೆ, ಲೈಟ್ ಕಲರ್. ಓಕೆ, ಇಲ್ಲಿ ಇಲ್ಲಿ ಅಪ್ಲೈ ಆಗಿದೆ. ಮತ್ತು ಪುನಃ ಇದನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಅಥವಾ ಅಷ್ಟನ್ನು ಇಲ್ಲಿ ತಗೊಂಡು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇದಕ್ಕೊಂದು ಕಲರನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಓಕೆ, ನೋಡಿರಿ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಕಲರ್ ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ಹೋಗಿ ಮತ್ತೆ ಪುನಃ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಪ್ರಕಾರ ನಾವು ಇಲ್ಲೇನು ಮಾಡ್ಬೋದು, ಎಂಟೈರ್ ರೋ, ಎಂಟೈರ್ ಕಾಲಮ್ಗೆ ಒಂದು ಡಿಫ್ರೆಂಟ್ ಆದಂಥ ಕಲರನ್ನು ನಾವಿಲ್ಲಿ ಕೊಡ್ಬೋದು. ಎಂಟೈರ್ ರೋ ಮತ್ತು ಎಂಟೈರ್ ಕಾಲಮ್ಗೆ ನಾವಿಲ್ಲಿ ಡಿಫ್ರೆಂಟ್ ಆದಂಥ ಕಲರನ್ನು, ಬೇರೆ ಬೇರೆದಂಥ ಕಲರ್ ನಾವಿಲ್ಲಿ ಕೊಡ್ಬೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಓಕೆ, ಇಷ್ಟೆಲ್ಲ ನಿಮಗೆ ಗೊತ್ತಾಯ್ತು ಇವತ್ತಿನ ಕ್ಲಾಸ್ನಲ್ಲಿ. ಸೊ ಇನ್ನು ನಾವೇನು ಮಾಡಬೇಕಾಗ್ತದೆ ಅಂದರೆ ಮತ್ತೆ ಪುನಃ ನಾನು ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಇನ್ಸರ್ಟ್ದಲ್ಲಿ ಟೇಬಲ್ದಲ್ಲಿ ಡ್ರಾ ಟೇಬಲ್ ಅಂತ ಬರ್ತದೆ. ಸೊ ಡ್ರಾ ಟೇಬಲ್ ಅಂದರೆ ಏನಾಗ್ತದೆ, ಸೊ ಡ್ರಾ ಟೇಬಲ್ ಅಂದರೆ ನಮಗೆ ಬೇಕಾದಂಗೆ ನಾವೇನು ಮಾಡ್ಕೋಬೋದು, ಇಲ್ಲಿ ಟೇಬಲನ್ನು ಡ್ರಾ ಮಾಡ್ಕೋಬೋದು. ಓಕೆ, ಸೊ ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ, ಸೊ ಇವಾಗ ನಮಗೇನು ಗೊತ್ತಾಗಿದೆ, ಸ್ಟೈಲ್ ಮಾಡಬೇಕು. ಇಲ್ಲಿ ಟೇಬಲ್ ಟೂಲ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡಿದ್ರೆ ಸ್ಟೈಲ್ ಅಂತ ಗೊತ್ತಾಗಿದೆ. ಸೊ ಅದನ್ನು ಕ್ಲಿಯರ್ ಮಾಡೋದು ಗೊತ್ತಾಯಿತು. ಸೊ ಶೇಡಿಂಗ್ ಕಲರನ್ನು ಕೊಡೋದನ್ನು ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಇಷ್ಟು ಇದಾಗಿದೆ. ಸೊ ಅದರ ನಂತರ ಇಲ್ಲಿನೂ ನಾವು ಏನು ಮಾಡಿದ್ದೇವೆ, ಇಲ್ಲಿ ಕಲರನ್ನು ಎಂಟೈರ್ ರೋ ಕಲರನ್ನು ಕೊಟ್ಟಿದ್ದೇವೆ, ಎಂಟೈರ್ ಕಾಲಮ್ ಕಲರನ್ನು ಕೊಟ್ಟಿದ್ದೇವೆ. ಸೊ ಇಲ್ಲಿ ಶೇಡಿಂಗ್ ಮಾಡೋದು ಗೊತ್ತಾಗಿದೆ. ಇನ್ನು ಇಲ್ಲಿ ಏನು ಬರ್ತಾವಪ್ಪ ಅಂದರೆ ಸ್ಟೈಲ್ಸ್ ಬರ್ತವೆ. ಸ್ಟೈಲ್ಸ್ ಅಂದರೆ ಯಾವುವು, ನಾವು ಈಗ ಟೇಬಲ್ಸನ್ನು ಏನು ಮಾಡಬೇಕಾಗ್ತದೆ, ಡ್ರಾ ಮಾಡಬೇಕಾಗಿದೆ. ಸೊ ಇವಾಗ ಇಲ್ಲಿ ಬಂದಿದೆ ನೋಡಿರಿ. ಸೊ ಪುನಃ ನಾನು ಇಲ್ಲಿ ಮೌಸನ್ನು ತೊಗೊಂಡು ಬರ್ತೀನಿ ಇಲ್ಲಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ದಲ್ಲಿ ಟೇಬಲ್ದಲ್ಲಿ ಡ್ರಾ ಟೇಬಲ್. ಓಕೆ, ಡ್ರಾ ಟೇಬಲ್ ಅಂತಂದರೆ ಇವಾಗ ನಾವು ಏನು ಮಾಡ್ತೀನಪ್ಪ ಅಂದ್ರೆ ಜಸ್ಟ್ ಪೆನ್ಸಿಲ್ ಬರ್ತದೆ, ಪೆನ್ಸಿಲ್ ಕಾಣ್ತದೆ ನಿಮಗೆ ಇಲ್ಲಿ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಇಲ್ಲಿ ಟೇಬಲನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈ ಪ್ರಕಾರ ನಾವು ಟೇಬಲನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಟೇಬಲ್ ಡ್ರಾ ಆದ ನಂತರ ಮತ್ತೆ ಏನು ಮಾಡ್ಕೋಬೋದು, ಇಲ್ಲಿ ಬಾರ್ಡರ್
ಓಕೆ, ಬಾರ್ಡರ್ ಸ್ಟೈಲ್ಸನ್ನು ನಾವಿಲ್ಲಿ ಚೇಂಜ್ ಮಾಡ್ಕೊಣ. ಓಕೆ, ಇದರಲ್ಲಿ ಬೇಕಾದಂಥ ಒಂದು ಬಾರ್ಡರ್ ಸ್ಟೈಲನ್ನು ಇಲ್ಲಿ ಚೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮತ್ತು ಇವಾಗ ಏನು ಬಾರ್ಡರ್ ಸ್ಟೈಲ್ ಚೇಂಜ್ ಆಗಿದೆ. ಸೊ ಇವಾಗ ಏನಾಗಿದೆಪ್ಪ ಅಂದರೆ ಇಲ್ಲಿ ನಮಗೆ ಬೇಕಾದಂಥ ಲೈನ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಬರ್ತಕ್ಕಂಥ ಲೈನ್ ಸ್ಟೈಲ್ ಬರ್ತವೆ. ಸೊ ಇವುಗಳನ್ನ ಚೇಂಜ್ ಮಾಡ್ಕೋತೀನಿ. 3 ಪಾಯಿಂಟ್, ಇಲ್ಲಿ ಎಷ್ಟು ಪಾಯಿಂಟ್ ಬೇಕಲ್ಲ ಅಷ್ಟು ಪಾಯಿಂಟ್ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾ ಇಲ್ಲಿ 3.5 ಪಾಯಿಂಟ್ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ನಾವು ಇಲ್ಲಿ ಕಲರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಇರಲಿ, ಪೆನ್ ಕಲರ್ ಇದೆ ಇಲ್ಲಿ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರಾ ಮಾಡ್ತೀನಿ. ಇವಾಗ ನೋಡಿರಿ ಏನಾಗಿದೆ, ಒಂದು ಟೇಬಲ್ ಡ್ರಾ ಆಗಿದೆ. ಓಕೆ, ಮತ್ತು ನಾನು ಇಲ್ಲಿ ಟೇಬಲ್ ಟೂಲ್ಸ್, ಮತ್ತು ನಾನು ಏನು ಮಾಡ್ತೀನಿ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋತೀನಿ. ಕಲರ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಮತ್ತೆ ಪುನಃ ಕಲರ್ ಬೇರೆ ಕಲರ್ ತಗೋತೀನಿ. ಸೊ ಬೇರೆ ಕಲರ್ ತೊಗೊಂಡು ಏನು ಮಾಡ್ತೀನಿ ಇಲ್ಲಿ ಮತ್ತೆ ಡ್ರಾ ಮಾಡ್ತೀನಿ. ಓಕೆ, ನೋಡಿರಿ ಈ ಪ್ರಕಾರ ನಾವು ಬೇರೆ ಬೇರೆ ಕಲರನ್ನು ತಗೊಂಡು ಏನು ಮಾಡ್ಕೋಬೋದು, ಇಲ್ಲಿ ಡ್ರಾ ಮಾಡ್ಕೋಬೋದು. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಎಂಟ್ರ್ ಮಾಡ್ತೀನಿ. ಎಂಟ್ರ್ ಮಾಡಿದ ಕೂಡಲೇ ಏನು ಆಗ್ತದೆ, ನೆಕ್ಸ್ಟ್ ಪೇಜ್. ಸೊ ಬ್ಲ್ಯಾಂಕ್ ಪೇಜ್ ಯಾವ ರೀತಿ ತೊಗೋಬೇಕು ಅನ್ನೋದು ನಿಮ್ಗೆ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಸೊ ಇವಾಗ ಮತ್ತೆ ಇಲ್ಲಿ ಹೋಗ್ತೀನಿ. ಸೊ ಇವಾಗ ಮತ್ತೆ ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಡ್ರಾ ಅಂತೇಳಿ ತಗೋತೀನಿ. ಸೊ ಇವಾಗ ಡ್ರಾ ಟೇಬಲ್ ತಗೋತೀನಿ. ಸೊ ಇವಾಗ ಮತ್ತೆ ಡ್ರಾ ಮಾಡ್ತೀನಿ. ಓಕೆ, ಇವಾಗ ಡ್ರಾ ಮಾಡಿದ್ದೀನಿ. ನೋಡಿರಿ ಫಾರ್ಮ್ಯಾಟ್ ಯಾವ್ದು ಬಂದಿದೆ. ಓಕೆ, ಬಂದಿದೆಯಲ್ಲ. ಸೊ ನಾವು ಯಾವ್ದು ತೊಗೊಂಡಿವಲ್ಲ ಆ ಫಾರ್ಮ್ಯಾಟ್ ಬರ್ತದೆ. ಮತ್ತು ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲೊಂದು ಕಲರನ್ನು ಮತ್ತೆ ಚೇಂಜ್ ಮಾಡ್ಕೋತೀನಿ. ಸೊ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಮತ್ತು ಏನು ಮಾಡ್ತೀನಿ, ಇಲ್ಲಿ ಸ್ಟೈಲನ್ನು ಚೇಂಜ್ ಮಾಡ್ಕೋತೀನಿ. ಇದರಲ್ಲಿ ಬರ್ತಕ್ಕಂಥ ಸ್ಟೈಲ್ಸನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಸ್ಟೈಲ್ ಚೇಂಜ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಕಲರನ್ನು ಕೂಡ ಚೇಂಜ್ ಮಾಡ್ಕೋತೀನಿ. ಮೋರ್ ಕಲರ್ಸ್ ಕೂಡ ಚೇಂಜ್ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಪೆನ್ ಕಲರ್ನು ಚೇಂಜ್ ಮಾಡಿದ್ದೀನಿ. ಮತ್ತು ಪಾಯಿಂಟ್ಸನ್ನು ಕೂಡ ಚೇಂಜ್ ಮಾಡ್ಕೊಂಡೀನಿ. ಓಕೆ, ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರಾ ಮಾಡ್ತೀನಿ. ಇದ್ರೊಳಗಡೆ ಮೌಸನ್ನು ಸ್ಕ್ರಾಲ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಡ್ರ್ಯಾಗ್. ಓಕೆ, ನೋಡಿರಿ ಈ ಪ್ರಕಾರ ನಾವು ಮತ್ತೆ ಪುನಃ ನಾವು ಏನು ಮಾಡ್ಕೋಬೋದು, ಇಲ್ಲಿ ಇದು ಒಂದು ಪೆನ್ಸಿಲ್ ಹೋಗ್ಬೇಕಾದ್ರೆ ಎಸ್ಕೇಪ್ ಪ್ರೆಸ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಇದನ್ನು ಇಲ್ಲಿ ಹಿಡಿದು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೋದು. ಕೆಳಗಡೆ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲೊಂದು ಕಲರನ್ನ ಕೊಡ್ತೀನಿ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಕಲರನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿರಿ ಒಂದು ಫೋಟೋ ಫ್ರೇಮ್ ಥರ ನಾವಿಲ್ಲಿ ಡ್ರಾವನ್ನು ಮಾಡ್ಕೋಬೋದು. ಓಕೆ, ಸೊ ಇಷ್ಟು ನಾವು ಟೇಬಲ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಡಾಟಾ ಎಂಟ್ರಿ, ಟೇಬಲಲ್ಲಿ ಡಾಟಾ ಎಂಟ್ರಿ ಯಾವ ರೀತಿ ತೊಗೊಳ್ಳೋದು, ಕೆಲವೊಂದು ಡಾಟಾ ಎಂಟ್ರಿ ಮಾಡಿ ನಿಮಗೆ ಟೇಬಲ್ಸನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ. ಅಲ್ಲಿ ಇನ್ಸರ್ಟ್ ಟೇಬಲ್ ಮತ್ತು ಬೇರೆ ಬೇರೆಯಾದಂಥ ಒಂದು ಇನ್ಸರ್ಟ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಸ್ಪ್ಲಿಟ್ ಮಾಡ್ಕೋಬೋದು, ಮರ್ಜ್ ಮಾಡ್ಕೋಬೋದು. ಅದೆಲ್ಲ ಮುಂದಿನ ಕ್ಲಾಸಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಸೊ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಎಂದು ನೀವು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.